ನಮಸ್ಕಾರ. ನನ್ನ ಹೆಸರು ಎಲ್.ಎನ್. ಮೂರ್ತಿ ಅಂತ ಹೇಳಿದ್ದೆ. ನಾನು ಪೊಲೀಸ್ ಇಲಾಖೆಯಲ್ಲಿ ಛಾಯಾಗ್ರಾಹನಾಗಿ ಒಂದು 40 ವರ್ಷ ಸೇವೆ ಸಲ್ಲಿಸಿ ಇವಾಗ ನಿವೃತ್ತನಾಗಿದ್ದೀನಿ. ನಿವೃತ್ತನ ಆದ್ಮೇಲೆ ನಾನು ಸ್ವಲ್ಪ ಫ್ರೀಲ್ಯಾನ್ಸ್ ಫೋಟೋಗ್ರಫಿ ಮಾಡೋಣ ಅಂತ ನಮ್ಮ ಪೂರ್ತಿ ಕಂಪ್ಲೀಟ್ ಲೈಫ್ ಫೋಟೋಗ್ರಫಿಗೆ ಅಂತ ಹೇಳಿದ್ದೆ ಮುಡುಪಾಗಿಡ್ಬೇಕು ಅನ್ಕೊಂಡು ನಾನು ಆವಾಗ ರಿಟೈರ್ಡ್ ಆದ ದಿವಸಕ್ಕೆ ಮತ್ತೆ ರಿಟೈರ್ಡ್ ಆಗೋದಕ್ಕೆ ಮೊದಲಿಂದಾನು ಕ್ಯಾಮ್ರಾ ಮತ್ತೆ ಫೋಟೋಗ್ರಫಿಗೆ ಸಂಬಂಧಪಟ್ಟಂತೆ ಏನೇನು ಎಕ್ವಿಪ್ಮೆಂಟ್ಸ್ ಇದೆ, ಯಾವ್ಯಾವ ಫೋಟೋಗ್ರಾಫ್ಸ್ ಇದೆ ಎಲ್ಲಾನು ಪ್ರಿಸರ್ವ್ ಮಾಡೋದು ಮತ್ತೆ ಕ್ಯಾಸೆಟ್ ಪ್ರಿಸರ್ವ್ ಮಾಡೋದು ಇದೊಂದು ನಂದು ಹಾಬಿ ಆಯ್ತು. ಅದೇ ತರನೇ ನಾನು ಆವಾಗಿಂದ ಪ್ರಿಸರ್ವ್ ಮಾಡ್ಕೊಂಡು ಬಂದು ಇವಾಗ ಇಲ್ಲಿ ಕಾಣ್ತಾ ಇರೋ ಎಲ್ಲಾ ಕ್ಯಾಮ್ರಾಗಳ್ನು ನಾನು ಪ್ರಿಸರ್ವ್ ಮಾಡಿದ್ದೀನಿ. ಇವತ್ತು ಡಿಜಿಟಲ್ ಯುಗ ಆದ್ರೂನು ತುಂಬಾನೇ ಫಾಸ್ಟ್, ಎಲ್ಲಾ ಪ್ರತಿಯೊಂದು ಫಾಸ್ಟ್, ಸ್ಲೋ ಅನ್ನೋದು ಇಲ್ವೇ ಇಲ್ಲ ಇವಾಗ. ಆದ್ರೆ 80 ವರ್ಷದ ಹಿಂದೆ ಇವು ಕೆಲವು ಫೋಟೋಗ್ರಾಫ್ಸ್ ಪ್ರಿಂಟ್ ಆಗಿದೆ. ಇದು ಲೈಫ್ 80 ವರ್ಷ ಆದ್ರೂನು ಇದು ಇನ್ನೂ 80 ವರ್ಷ ಇಟ್ಕೋಬಹುದು, ಅಷ್ಟೊಂದು ಲೈಫ್ ಇದೆ. ಆದ್ರೆ ನಾವಿವಾಗ ಫಾಸ್ಟ್ ಆಗಿ ಏನ್ ತೆಗಿತೀವೋ ಅದು ಫಾಸ್ಟ್ ಆಗಿ ನಾಶ ಆಗುತ್ತೆ. ಆದ್ರೆ ಇದೆಲ್ಲ ಸ್ಲೋ ಆಗಿ ಮಾಡಿರೋ ತುಂಬಾನೇ ದಿನಗಟ್ಲೆ ಕೆಲಸ ಮಾಡಿ ಪಿಕ್ಚರ್ಸ್ ಎಲ್ಲ ಮಾಡಿದೀವಿ. ಆದ್ರೆ ಇದಕ್ಕೆ ತುಂಬಾನೇ ಆಯುಷ್ ಜಾಸ್ತಿ ಇದೆ. ಆದ್ರಿಂದ ಅಷ್ಟೇ ವ್ಯತ್ಯಾಸ. ಡಿಜಿಟಲ್ ಏನ್ ಫಾಸ್ಟ್ ಇರುತ್ತೆ ಅದಕ್ಕೆ ಲೈಫ್ ಇಲ್ಲ, ಸ್ಲೋ ಏನಿದೆ ಅದಕ್ಕೆ ಲೈಫ್ ಇದೆ ಅಂತಲೇನೆ ನಮ್ಮ ಇಮ್ಯಾಜಿನೇಷನ್. ಅದೇ ತರನೇ ನಾನು ಕ್ಯಾಮ್ರಾ ಪ್ರಿಸರ್ವ್ ಮಾಡ್ಕೊಂಡು ಬಂದಿದ್ದೀನಿ. ಇವೆಲ್ಲ ಬೆಲಾಸ್ ಕ್ಯಾಮ್ರಾಸ್. ಈ ಕ್ಯಾಮ್ರಾ ವಿಶೇಷ ಏನು ಅಂದ್ರೆ ಇದು ಲೆನ್ಸ್ ಹಿಂದೆ ಮುಂದೆ ಚಲಿಸುತ್ತೆ, ಮತ್ತೆ ಇದು ವರ್ಟಿಕಲ್ ಆಗೂ ಚಲಿಸುತ್ತೆ. ಅದೇ ಈಗಿನ ಲೆನ್ಸ್ ನ ಸ್ಪೆಷಾಲಿಟಿ ಏನಂದ್ರೆ ಇದು ಹೀಗೀಗ ವರ್ಕ್ ಆಗುತ್ತೆ. ಇದೇ ಆಗನ ಎಷ್ಟು ಕಷ್ಟಪಟ್ಟು 100 ವರ್ಷದ ಹಿಂದೆ ಈ ಕ್ಯಾಮ್ರಾನ್ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ, ಎಷ್ಟು ಶ್ರಮ ಇದೆ ಇದೊಂದು ಮಾಡೋದಕ್ಕೆ ತಗೊಂಡಿದ್ದಾರೆ ಅಂತ ಹೇಳಿದ್ರೆ ಅಜಗಜಾಂತರ. ಈಗಿನ ಕ್ಯಾಮ್ರಾಗೂ ಇದಕ್ಕೂ ಇಷ್ಟೊಂದು ಸ್ಪೆಸಿಲಿಟಿ ಇರೋ ಕ್ಯಾಮ್ರಾ ಲೆನ್ಸ್ ಇವಾಗ ಬರೋದೇ ಇಲ್ಲ. ಪ್ರತಿಯೊಂದಕ್ಕೂ ಲಕ್ಷಗಟ್ಲೆ ಹಣ ಸುರಿಬೇಕು. ಆದ್ರೆ ಇದರಲ್ಲಿ ಒಂದೇ ಲೆನ್ಸ್ ಒಂದೇ ಮೂವ್ಮೆಂಟ್ ನಲ್ಲಿ ಎಲ್ಲಾ ಮಾಡ್ತಾ ಇದ್ರು. ಇವಾಗ ಇದು ಹೇಗೆ ನಾವು ಇವಾಗ ಫೋಟೋಶಾಪ್ ನಲ್ಲಿ ಮಾಡ್ತೀವೋ ಇದನ್ನ ಡಾರ್ಕ್ ರೂಮ್ ನಲ್ಲಿ ಅವಾಗ ಅವರು ಮನೆಯಲ್ಲೇ ಮಾಡಿದ್ದಾರೆ. ಆದ್ರಿಂದ ನನಗೆ ಈಗಿನ ಆವಾಗ್ಲೇನೆ ತುಂಬಾ ಶ್ರಮ ಪಟ್ಟು ಫೋಟೋಗ್ರಫಿ ಮಾಡ್ತಾ ಇದ್ರು ಅಂತ ಹೇಳಿದ್ದೆ ಅನ್ಸುತ್ತೆ. ಮತ್ತೆ ಅದೇ ತರನೇ ಇದೆಲ್ಲ ಕ್ಯಾಮ್ರಾ ಸಂಗ್ರಹಣೆ ಇದೆ. ಈ ಸಂಗ್ರಹಣೆಯಲ್ಲಿ ಒಂದು 2-3 ಕ್ಯಾಮ್ರಾ ತೋರಿಸ್ತೀನಿ. ಇದು ನಮ್ಮ ಅವಾಗೆಲ್ಲ ಟ್ವಿನ್ ಲೆನ್ಸ್ ರಿಫ್ಲೆಕ್ಷನ್ ಕ್ಯಾಮ್ರಾಗಳಿತ್ತು. ಕ್ಯಾಮ್ರಾ ಇದ್ದು ಇದಕ್ಕೆ 120 ಫಿಲಿಂ ಯೂಸ್ ಮಾಡ್ತಾ ಇದ್ವಿ. 120 ಫಿಲಿಂ ನಲ್ಲಿ ಬರೀ 12 ಫೋಟೋ ಮಾತ್ರ ತೆಗಿಬಹುದಾಗಿತ್ತು. ಆಮೇಲೆ ಏನ್ ಮಾಡಿದ್ರು ಅದನ್ನ 35mm ಗೆ ಚೇಂಜ್ ಓವರ್ ಆಯ್ತು. ಚೇಂಜ್ ಓವರ್ ಆದಾಗ ಇದ್ರಲ್ಲಿ ಏನ್ 2 ಲೆನ್ಸ್ ಇದೆಯೋ ಅದೇ ತರ 35mm ಕ್ಯಾಮ್ರಾಗೂ 2 ಲೆನ್ಸ್ ಇಂಟ್ರಡ್ಯೂಸ್ ಮಾಡಿದ್ರು ಬಿಗಿನಿಂಗ್ ನಲ್ಲಿ. ಆಮೇಲೆ ಒಂದೇ ಲೆನ್ಸ್ ಬಂತು. SLR ಬಂದ ಆದ್ಮೇಲೆ ಟ್ವಿನ್ ಲೆನ್ಸ್ ರಿಫ್ಲೆಕ್ಷನ್ ಕಮ್ಮಿ ಆಯ್ತು. ಇದು 2 ಲೆನ್ಸ್ ಹಾಕೋದ್ ಬೇಡ, ಒಂದೇ ಲೆನ್ಸ್ ಅಲ್ಲಿ ಎಲ್ಲಾ ಕೆಲಸ ಆಗುತ್ತೆ ಅಂತ ಹೇಳಿದ್ರೆ SLR ಇಂಟ್ರೊಡಕ್ಷನ್ ಮಾಡಿದ್ರು. ಜಸ್ಟ್ ಇಂಟ್ರೊಡಕ್ಷನ್ಗೆ ಅದು. ಮತ್ತೆ ಇದು ಕ್ಲಿಕ್ ಕ್ಯಾಮ್ರಾ ಅಂತ ಹೇಳಿದೆ. ಬಹಳ ಸಿಂಪಲ್ ಅಮೇಚರ್ ಕ್ಯಾಮ್ರಾ ಇದು. ಆದ್ರೆ ಈ ಕ್ಯಾಮ್ರಾಗೆ ಬಲ್ಬ್ ಫ್ಲಾಶ್ ಇಟ್ಟಿದ್ದಾರೆ. ಈ ಬಲ್ಬ್ ಫ್ಲಾಶ್ ಅಲ್ಲಿ ಪ್ರತಿ ಫೋಟೋ ತೆಗಿಬೇಕಾದ್ರೆ ಒಂದ್ ಬಲ್ಬ್ ಹಾಕ್ಬೇಕು ಇದರಲ್ಲಿ. ಮತ್ತೆ ಇದರಲ್ಲಿ ಮಿರರ್ ಇಟ್ಟಿದ್ದಾರೆ. ಆ ಮಿರರ್ಗೆ ಏನಾಗುತ್ತೆ, ಇಲ್ಲಿ ಬಲ್ಬ್ ಎಕ್ಸ್ಪೋಸ್ ಆದ ತಕ್ಷಣ ಲೈಟ್ ಸ್ಪ್ರೆಡ್ ಆಗುತ್ತೆ, ಆವಾಗ ಫೋಟೋ ತೆಗಿಬೇಕು. ಇದನ್ನ ಫ್ಲಾಶ್ ತರ ಉಪಯೋಗಿಸ್ತಾ ಇದ್ರು. ಇದೂನು ಒನ್ ಆಫ್ ದ ರೇರ್ ಕ್ಯಾಮ್ರಾ ಇದು. ನನಗೆ ಇವೆರಡು ಕ್ಯಾಮ್ರಾ ಬಹಳನೇ ಖುಷಿ ತಂದಿರೋ ಕ್ಯಾಮ್ರಾಗಳು. ಇವೆರಡೂನು ತುಂಬಾ ಎಕ್ಸ್ಕ್ಲೂಸಿವ್ ಕ್ಯಾಮ್ರಾ. ಇವಕ್ಕೂ 50-60 ವರ್ಷ ವಯಸ್ಸಾಗಿದೆ. ಅದೇ ತರನೇ ಈ ಸೈಡ್ ಎಲ್ಲ ಬೆಲೋಸ್ ಕ್ಯಾಮ್ರಾಗಳು, ಆಮೇಲೆ ಇವೆಲ್ಲ ಟ್ವಿನ್ ಲೆನ್ಸ್ ರಿಫ್ಲೆಕ್ಷನ್ ಕ್ಯಾಮ್ರಾಗಳು. ಆಮೇಲೆ ಮತ್ತೆ ಇದು ಬಾಕ್ಸ್ ಕ್ಯಾಮ್ರಾ ಅಂತ ಹೇಳಿದ್ದೆ. ಇದು ಪ್ರತಿ ಮನೆಯಲ್ಲೂ ಅವಾಗ ಇಟ್ಕೊಳ್ತಾ ಇದ್ರು. ಇದು ಹಾರಿಜೆಂಟಲ್ ವರ್ಟಿಕಲ್ 2 ತರನು ನಾನು ಫೋಟೋ ತೆಗಿಬಹುದು. ಇದು ವ್ಯೂ ನೋಡೋದಕ್ಕೆ ಇಲ್ಲೊಂದು ಸ್ಮಾಲ್ ವ್ಯೂ ಫೈಂಡರ್ ಇದೆ, ಮತ್ತೆ ಇದನ್ನ ತಿರುಗಿಸಿದ್ರೆ ಇಲ್ಲೊಂದು 2 ವ್ಯೂ ಫೈಂಡರ್ ಬರುತ್ತೆ. ಹಾರಿಜೆಂಟಲ್ ಆಗು ತೆಗಿಬಹುದು, ವರ್ಟಿಕಲ್ ಆಗು ತುಂಬಾ ಈಸಿಯಾಗಿ ಫೋಟೋ ತೆಗಿಬಹುದು. ಇವಕ್ಕೆಲ್ಲ ಏನು ಕಷ್ಟನೇ ಇರ್ತಾ ಇರ್ಲಿಲ್ಲ. ಮೋಡ, ಬಿಸಿಲು ಮತ್ತೆ ತುಂಬಾ ಡಾರ್ಕ್ ಇದ್ರೆ ಆ ಟೈಪ್ ದಲ್ಲಿ ಬೋರ್ ಅಡ್ಜಸ್ಟ್ಮೆಂಟ್ ಮಾಡಿ ಕ್ಲಿಕ್ ಮಾಡಿದ್ರೆ ಫೋಟೋ ಬರ್ತಾ ಇತ್ತು. ಇವೆಲ್ಲ ಬಾಕ್ಸ್ ಕ್ಯಾಮ್ರಾಗಳು. ಮತ್ತೆ ಕ್ಲಿಕ್ ಕ್ಯಾಮ್ರಾ ಬರೋದಕ್ಕೆ ಮೊದಲು ಈ ತರ ಇತ್ತು. ಇವೆಲ್ಲ ವರ್ಕಿಂಗ್ ಕಂಡೀಷನ್ ಇದೆ, ವರ್ಕ್ ಮಾಡಿ ಇದು ಕ್ಲಿಕ್ ಆಗುತ್ತೆ. ಇವಾಗ ಇದು ಸೌಂಡ್ ಬಂದ್ರೆ ಫೋಟೋ ಬಂತು ಅಂತ ಹೇಳಿದೆ. ಮತ್ತೆ ಇದ್ರ ಹಿಂದ್ಗಡೆ ಇಲ್ಲಿ ನಂಬರ್ ತೋರ್ಸುತ್ತೆ, ಎಷ್ಟನೇ ಫೋಟೋ ಆಗಿದೆ ಅಂತ ಹೇಳಿದ್ದೆ ಇಲ್ಲಿ ನಂಬರ್ ಬರ್ತಾ ಇರುತ್ತೆ. ಇದ್ರಲ್ಲಿ 12 ಫೋಟೋ ತೆಗಿಬಹುದಾಗಿತ್ತು. ಆಮೇಲೆ ಇದರಿಂದನೇ ಚೇಂಜ್ ಆಗಿ
ನಾವು ಇವೆಲ್ಲಾನು ಅವಾಗ ಇದು ಬಲ್ಬ್ ಫ್ಲಾಶಸ್ ಅಂತ ಹೇಳಿದ್ದೆ. ಇದ್ರೊಳಗಡೆ ಒಂದೊಂದು ಬಲ್ಬ್ ಇಟ್ಟು ಪ್ರತಿ ಫೋಟೋಗೂ ಒಂದೊಂದು ಬಲ್ಬ್ ಬರ್ನ್ ಆಯ್ತು ಅಂದ್ರೆ ಅದು ಮುಗೀತು. ಇನ್ನೊಂದು ಬಲ್ಬ್ ಹಾಕೊಂಡೆ ಇನ್ನೊಂದು ಫೋಟೋ ತೆಗಿಬಹುದು. ಇವಾಗ ತರ ಕಂಟಿನ್ಯೂ ಫ್ಲಾಶ್ ಬರ್ತಾ ಇರ್ಲಿಲ್ಲ ಅವಾಗ. ಇದೆಲ್ಲಾನು ಅವಾಗ ತುಂಬಾ ಶ್ರಮ ಪಟ್ಟು ಇವೆಲ್ಲ ಮಾಡಿದ್ದಾರೆ. ಮತ್ತೆ ಇದು ಅಷ್ಟೇ ಸ್ಮಾಲೆಸ್ಟ್ ಕ್ಯಾಮ್ರಾ ಇದು. ಇದೂನು ತುಂಬಾನೇ ಕ್ಯೂಟ್ ಆಗಿದೆ ನೋಡೋದಿಕ್ಕೆ. ಮತ್ತೆ ಇದು ಕ್ವಿಕ್ ಕ್ಯಾಮ್ರಾ, ಲೆನ್ಸ್ ಕ್ಯಾಪ್, ಲೆನ್ಸ್ ಇವೆಲ್ಲ ಬಹಳ ಈಸಿ ಆಪರೇಷನ್. ಜಸ್ಟ್ ವೈಂಡ್ ಮಾಡೋದು, ಫೋಟೋ ತೆಗಿಯೋದು. ಇದೆಲ್ಲ ಹಾಗೇನೇನೆ. ಆವಾಗ ಫ್ಲಾಶ್ ಗನ್ಸ್, ಇದು ಪ್ರತಿಯೊಂದು ಫೋಟೋ ತೆಗಿಯೋದಕ್ಕೂ ಒಂದು ಸೌಂಡ್ ಬರೋದು, ಕುಯ್ ಅಂತ ಹೇಳಿದ್ದೆ. ಅದು ಬಂದಾದ್ಮೇಲೆ ಇಲ್ಲಿ ಗ್ರೀನ್ ಲೈಟ್ ಬರೋದು, ಆಮೇಲೆ ಒಂದು ಫೋಟೋ ತೆಗಿಬಹುದಾಗಿತ್ತು. ಮತ್ತೆ ಇಮಿಡಿಯೇಟ್ ಫೋಟೋ, ನೆಕ್ಸ್ಟ್ ಲೈಟ್ ಬರೋ ತನಕ ಫೋಟೋ ತೆಗಿಯಕ್ ಆಯ್ತಾ ಇರ್ಲಿಲ್ಲ. ಅದೇ ತರನೇ ಇವೆಲ್ಲಾನು ತುಂಬಾನೇ ಕಲೆಕ್ಷನ್ಸ್ ಇದೆ. ಮತ್ತೆ ಅದು ಕ್ಲಿಕ್ ಆದ್ಮೇಲೆ ಐಸೋಲಿ ಅಂತ ಬಂತು. ಇದರಲ್ಲಿ 16 ಫೋಟೋ ತೆಗಿಬಹುದಾಗಿತ್ತು. ಒಂದು 120 ರೋಲ್ ಫಿಲಿಂ ಹಾಕಿದ್ರೆ 16 ಫೋಟೋ ಬರ್ತಾ ಇತ್ತು. ಅದೇ ತರನೇ ಇವೆಲ್ಲ ಸ್ಮಾಲ್ ಕ್ಯಾಮ್ರಾಗಳು. ಇದು ಅಷ್ಟೇ ಸ್ಮಾಲೆಸ್ಟ್ ಕ್ಯಾಮ್ರಾ ವಿತ್ ಫ್ಲಾಶ್. ವೈಟ್ ಲ್ಯಾಂಡರ್ ಅಂತ ಹೇಳಿದೆ. ಇದು ತುಂಬಾ ಹಳೆ ಕ್ಯಾಮ್ರಾ. ಇದು ಮೇಡ್ ಇನ್ ಜರ್ಮನ್. ಇದು ತುಂಬಾ ವರ್ಷ ನಮ್ಮಲ್ಲಿತ್ತು. ಇದು ಎಲೆಕ್ಟ್ರೋ 35 ಅಂತ ಹೇಳಿ ಕಾಮನ್ ಆಗಿ ಬಹಳ ಜನ ಯೂಸ್ ಮಾಡ್ತಾ ಇದ್ರು. ಮತ್ತೆ ಇದು ನಿಕಾನ್ F100 ಅಂತ ಹೇಳಿದೆ. ಇದು ತುಂಬಾ ಕಾಸ್ಟ್ಲಿ ಕ್ಯಾಮ್ರಾ. ಆವಾಗ್ಲೇನೇನೆ ಇದಕ್ಕೆ ಲೆನ್ಸು ಮತ್ತೆ ಕ್ಯಾಮ್ರಾ ಸೇರಿಸಿ 20 ವರ್ಷದ ಹಿಂದೆನೆ 1 ಲಕ್ಷ ರೂಪಾಯಿ ಖರ್ಚಾಗಿದೆ. ಆದ್ರೆ ಇವತ್ತಿದು ಔಟ್ಡೇಟೆಡ್ ಕ್ಯಾಮ್ರಾ. ಮತ್ತೆ ಆವಾಗ ಫಿಲಿಂ ಡೆವಲಪ್ ಮಾಡೋದಕ್ಕೆ ಅಂತೇಳಿ ಎಲ್ಲರ ಹತ್ರನು ಡಾರ್ಕ್ ರೂಮ್ ಇರ್ತಾ ಇರ್ಲಿಲ್ಲ. ಇದೇನೇನೇನೆ ಡಾರ್ಕ್ ಚೇಂಬರ್. ಇದ್ರೊಳಗಡೆ ಫಿಲಿಂ ಹಾಕಿ ಡೆವಲಪ್ ಮಾಡ್ತಾ ಇದ್ವಿ. ದಿಸ್ ಇಸ್ ಡೆವಲಪಿಂಗ್ ಟ್ಯಾಂಕ್ ಅಂತ ಹೇಳಿದ್ದೆ. ಮತ್ತೆ ಎಲ್ಲ ಫಿಲಿಮ್ಸ್ ಎಲ್ಲ 35mm 120 ಫಿಲಿಮ್ಸ್ ಎಲ್ಲ ಇಲ್ಲೇ ಇದೆ. ಮತ್ತೆ ಇದು ಲೈಟ್ ಮೀಟರ್ ಅಂತ ಹೇಳಿದೆ. ಇದು ಎಲ್ಲ ಫಿಲಿಮ್ಸ್ ಇಲ್ಲೇ ಇದೆ. ಮತ್ತೆ ಇದು ಬಂದಿದ್ದೆ ರೈಟ್ ವ್ಯೂ ಮತ್ತೆ ಲೆಫ್ಟ್ ವ್ಯೂ ಅಂತ ಹೇಳಿದ್ದೆ ವ್ಯೂ ಫೈಂಡರ್. ಇದು ಕ್ಯಾಮ್ರಾಗ ಅಡಿಷನಲ್ ಆಗಿ ಏನಾದ್ರು ಕೆಳಗಡೆ ಅಂಡರ್ ಲೆವೆಲ್ ಅಲ್ಲಿ ವರ್ಕ್ ಮಾಡಬೇಕು ಅಂದ್ರೆ ಇದನ್ನ ವ್ಯೂ ಫೈಂಡರ್ ಹಾಕೊಂಡು ನಾನು ಮೇಲ್ಗಡೆಯಿಂದನೇ ನೋಡ್ಕೊಂಡು ವರ್ಕ್ ಮಾಡಬಹುದು. ಇವೆಲ್ಲ ತುಂಬಾ ಎಕ್ಸ್ಪೆನ್ಸಿವ್. ಆದ್ರೆ ಇವಾಗೆಲ್ಲ ಔಟ್ಡೇಟೆಡ್ ಆಗಿದೆ. ಆವಾಗ 1000 ರೂಪಾಯಿ ಕೊಟ್ಟು ತಗೊಂಡು ಇವಾಗ ಏನು ಕೆಲ್ಸಕ್ಕೆ ಬರ್ತಾ ಇಲ್ಲ. ಇವು ಎಲ್ಲ ಡಿಜಿಟಲ್ ಬಂದ್ಮೇಲೆಲ್ಲ ಚೇಂಜ್ ಆಗಿದೆ. ಇದೆಲ್ಲ ತುಂಬಾನೇ ಬಹಳ ಕಡಿಮೆ ರೇಟಿನ ಕ್ಯಾಮ್ರಾ. ನಿಜವಾಗೂ ಕ್ಯಾಮ್ರಾ ಹಿಂದೆ ಕೆಲಸ ಮಾಡೋರು ಮುಖ್ಯ ಅನ್ನೋದಕ್ಕೆ ಇವೇ ಕಾರಣ. ಇವೆಲ್ಲ ತುಂಬಾ ಕಡಿಮೆ ರೇಟ್. ಅಂದ್ರೆ D40 ಅಂತ ಹೇಳಿದ್ದೆ. ಬಹಳ ಬೇಸಿಕ್ ಲೆವೆಲ್ ಕ್ಯಾಮ್ರಾನಲ್ಲೇ ಈ ಪಿಕ್ಚರ್ಸ್ ಎಲ್ಲ ತೆಗ್ದಿರೋದು. ಆವಾಗ D40 ಬಂದಿತ್ತು. ಇನ್ನು ಈ ಒಳ್ಳೆ ಕ್ಯಾಮ್ರಾಗಳು ಬಂದಿರ್ಲಿಲ್ಲ. ಇವೆಲ್ಲ D40. ಮತ್ತೆ ಇವು ಫಿಲಿಂ ಕ್ಯಾಸೆಟ್ಸ್. ಇದು ಪ್ರಪಂಚದಲ್ಲಿ ಎಷ್ಟು ತರ ಫಿಲಿಂ ಇದೆಯೋ ಎಲ್ಲಾ ಫಿಲಿಂ ಕ್ಯಾಸೆಟ್ಸ್ ಇಲ್ಲಿದೆ. ಇಟ್ ಇಸ್ ಕಾಲ್ಡ್ ಕಾರ್ಟೂನ್. ಇದರೊಳಗಡೆ ಫಿಲಿಂ ಬರ್ತಾ ಇತ್ತು. ಬೇರೆ ಬೇರೆ ದೇಶದ್ದು ಬೇರೆ ಬೇರೆ ಹೆಸರಿನಲ್ಲಿ ಅವರು ಫಿಲಿಂ ಮಾಡ್ತಾ ಇದ್ರು. ಆ ಎಲ್ಲಾ ದೇಶದ್ದು ನಾನು ಎಲ್ಲಾ ಲ್ಯಾಬ್ಗಳಿಗೂ ಹೋಗಿ ದಿನ ಹುಡ್ಕೋದು. ಬೇರೆ ಹೊಸ ಹೆಸರು ಏನಿದೆಯೋ ಅದನ್ನೆಲ್ಲ ಕಲೆಕ್ಟ್ ಮಾಡಿ ನಾನು ಇದನ್ನ ಪ್ರಿಸರ್ವ್ ಮಾಡಿ ಇಟ್ಟಿದ್ದೀನಿ. ಛಾಯಾಗ್ರಾಹಕನೇ ಆದ್ರಿಂದ ಎಲ್ಲೇ ಯಾವುದೇ ಕ್ಯಾಮ್ರಾ ನೋಡಿ ಬೇರೆ ತರ ಕ್ಯಾಮ್ರಾ ನೋಡಿದ್ರೆ ಒಂಥರ ಖುಷಿ ಆಗೋದು. ಈ ಕ್ಯಾಮ್ರಾ ನನ್ನ ಹತ್ರ ಒಂದು ಇರ್ಬೇಕಾಗಿತ್ತಲ್ಲ ಅಂತ ಹೇಳಿದ್ದೆ. ಆವಾಗಿಂದ ನಾನು ಮನ್ಸು ಮಾಡಿದೆ. ನಾನು ಎಷ್ಟೋ ಕಷ್ಟಪಟ್ಟು ಎಲ್ಲ ನಮ್ಮ ಸ್ನೇಹಿತರು ಎಲ್ಲಾರು ತುಂಬಾನೇ ಸಹಾಯ ಮಾಡಿ ಅವ್ರ ಹತ್ರ ಇದ್ದಿದ್ದ ಕ್ಯಾಮ್ರಾಗಳನ್ನೆಲ್ಲ ಕೆಲವರು ಕೊಟ್ಟಿದ್ದಾರೆ. ಅದೇ ತರ ನನ್ನ ಕ್ಲೋಸ್ ಫ್ರೆಂಡ್ ರಮೇಶ್ ಅಂತ ಹೇಳಿದ್ದೆ, ಮಂಜುನಾಥ್ ಅಂತ ಹೇಳಿದ್ದೆ, ಜಗನ್ನಾಥ್ ಅಂತೇಳಿ, ಮತ್ತೆ ರಾಜಶೇಖರ್, ಎಲ್ಲಾರು ಇವರೆಲ್ಲ ಸಹಾಯ ಮಾಡಿ ಅವ್ರ ಹತ್ರ ಇದ್ದ ಸಾಕಷ್ಟು ಕ್ಯಾಮ್ರಾಗಳು ಕೊಟ್ರು. ನಾನು ಮತ್ತೆ ಹೊರಗಡೆ ಬಾಂಬೆ, ಡೆಲ್ಲಿ ಇಲ್ಲೆಲ್ಲ ಹೋದಾಗ
ಕೆಲವು ಕಡೆ ಇಲ್ಲ ಹಣ ಕೊಡಬೇಕು ಅಂದಾಗ ನಾನು ಹಣ ಕೊಟ್ಟೇನೆ ಪರ್ಚೇಸ್ ಮಾಡಿ ಇದನ್ನೆಲ್ಲ ಪ್ರಿಸರ್ವ್ ಮಾಡಿಟ್ಟೆ. ಮತ್ತು ಯಾವಾಗ ಡಿಜಿಟಲ್ ಇಂಟ್ರೊಡ್ಯೂಸ್ ಆಯಿತೋ ಆವಾಗಲೇ ನನಗೆ ಗೊತ್ತಾಯಿತು ಫಿಲಿಮ್ ಇವತ್ತಲ್ಲ ನಾಳೆ ಇದು ಇರೋದಿಲ್ಲ ಅಂಥೇಳಿ. ಯಾವ್ಯಾವ ಕ್ಯಾಸೆಟ್ ಯೂಸ್ ಮಾಡ್ತಾ ಇದ್ವಿ ಫಿಲಿಮ್ ಕ್ಯಾಸೆಟ್ಸು, ಅದನ್ನು ಪ್ರಿಸರ್ವ್ ಮಾಡಬೇಕು ಅಂತೇಳಿ ಒಂದು ಮನ್ಸಿಗೆ ಬಂತು. ಅದೇ ಥರನೇ ನಾನೆಲ್ಲ ಪ್ರಿಸರ್ವ್ ಮಾಡಿದ್ದೀನಿ. ನನಗೇನೊಂದು ಸಂತೋಷ ಅಂದರೆ 70-80 ವರ್ಷದ ಹಿಂದೆ ಮಾಡಿರೋ ಫೋಟೋಗ್ರಾಫ್ಸು ಇನ್ನೂ ತುಂಬ ಚೆನ್ನಾಗಿದೆ. ಮತ್ತು ಇನ್ನೂ 70-80 ವರ್ಷ ಇಟ್ಟರೂ ಅದು ಬಾಳಿಕೆ ಬರುತ್ತೆ. ಒಂದು ಇದರಲ್ಲಿ ನನಗನ್ಸುತ್ತೆ ಅದು ಡಿಜಿಟಲ್ಗಿನ್ನ ಅಟ್ಲೀಸ್ಟ್ ನಾವು ಪ್ರಿಂಟ್ ಮಾಡಿ ಹಾರ್ಡ್ ಕಾಪಿನಲ್ಲಿ ಇಡೋದು ಯಾವಾಗೂ ಒಳ್ಳೆ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಕ್ಷೇಮ ಅಂತೇಳಿದ್ದೆ ನನ್ನ ಭಾವನೆ ಅನಿಸುತ್ತೆ. ನಮಸ್ಕಾರ. ಎಲ್ಲ ನಾಗರಿಕ ಬಂಧುಗಳಿಗೆ ನೋಡಿ ಆನಂದ ಪಡುವಂಥ ಮತ್ತು ಹಲವಾರು ಪತ್ರಿಕಾ ಛಾಯಾಗ್ರಾಹಕರು ತೆಗೆದಿರೋ ಅಂಥ ತುಂಬ ಸೆನ್ಸೇಷನಲ್ ವ್ಯಾಲ್ಯೂ ಇರೋವಂಥ ಪಿಕ್ಚರ್ಸ್ನ ಇವತ್ತಿಲ್ಲಿ ಚಿತ್ರಕಲಾ ಪರಿಷತ್ತಲ್ಲಿ ಇವತ್ತು ನಾಳೆ 2 ದಿವಸ ಎಕ್ಸಿಬಿಷನ್ ಇದೆ. ದಯವಿಟ್ಟು ಇದನ್ನು 3-4ನೇ ತಾರೀಕು ಆಗಸ್ಟ್ 3-4 2 ದಿವಸ ಎಕ್ಸಿಬಿಷನ್ ಇದೆ. ದಯವಿಟ್ಟು ಬಂದು ಎಲ್ಲರೂ ನೋಡಿ. ಇದನ್ನು ನಾವು ರೆಗ್ಯುಲರ್ ಆಗಿ ಯಾವುದೋ ಸ್ಟುಡಿಯೋ ಇದರಲ್ಲಿ ನೋಡೋ ಅಂಥ ಪಿಕ್ಚರ್ ಅಲ್ಲ, ಎಲ್ಲ ತುಂಬಾ ಎಕ್ಸ್ಕ್ಲೂಸಿವ್ ಇದೆ. ಮತ್ತು ಅರ್ಥಪೂರ್ಣವಾದ ಕೆಲವು ಛಾಯಾಗ್ರಹಣದ ಪಿಕ್ಚರ್ಗಳಿದೆ. ದಯವಿಟ್ಟು ನೋಡಿ, ಎಲ್ಲ ಎಂಜಾಯ್ ಮಾಡಿ. ಅದೇ ಥರನೇ ಎಲ್ಲ ಹಳೆ ಕ್ಯಾಮ್ರಾಗಳು ಸಾಧ್ಯವಾದಷ್ಟು ಎಷ್ಟು ಸಿಗುತ್ತೋ ಅಷ್ಟನ್ನು ನಾವು ಪ್ರಿಸರ್ವ್ ಮಾಡಿ ಇಲ್ಲಿ ಎಕ್ಸಿಬಿಷನ್ಗೆ ಇಟ್ಟಿದ್ದೀವಿ. ದಯವಿಟ್ಟು ಇದನ್ನೆಲ್ಲ ನಮ್ಮ ಬೆಂಗಳೂರು ಮತ್ತು ರಾಜ್ಯದ ನಾಗರಿಕರೆಲ್ಲ ನೋಡಿ ಸಂತೋಷ ಪಡಬೇಕು ಅಂತೇಳಿ ವಿನಂತಿ ಮಾಡ್ಕೊಳ್ತೀನಿ. ನಮ್ಮ ಸ್ನೇಹಿತರೆ ಇವರು ರಮೇಶ್ ಅಂತೇಳಿದ್ದೆ. ನಾ ಇವೆಲ್ಲ ಕ್ಯಾಮ್ರಾ ಎಲ್ಲ ಕಲೆಕ್ಷನ್ ಮಾಡೋದಕ್ಕೆ ಇವ್ರದೇ ಇನ್ಸ್ಪಿರೇಷನ್ನು. ಅವ್ರ ತಂದೆ ಉಪಯೋಗಿಸ್ತಾ ಇದ್ದಂತೆ ಕ್ಯಾಮ್ರಾನ ನಾನು ಕೊಟ್ಟರು. ಆವಾಗಿಂದ ನಾನು ಇದನ್ನೆಲ್ಲ ಪ್ರಿಸರ್ವ್ ಮಾಡಬೇಕು ಅಂತೇಳಿ ಸ್ಟಾರ್ಟ್ ಮಾಡಿದೆ. ಇದು ನಮ್ಮ ತಂದೆಯವರು ಉಪಯೋಗಿಸ್ತಾ ಇದೆ ಅಂತ ಒಂದು ಕ್ಯಾಮ್ರಾ ಅಕ್ಫಾ ರೆಟಿನಾ ಸಿ ಅಂತ ಬೆಲ್ಲೋಸ್ ಕ್ಯಾಮ್ರಾ. ಇದಲ್ಲೂ ಅವರು ಈ ಶಟರ್ ಇಲ್ಲೇ ಇರ್ತಕ್ಕಂಥ ಇದು ಫೀಲ್ಡ್ ಕ್ಯಾಮ್ರಾನ ಯೂಸ್ ಮಾಡ್ತಾ ಇದ್ರು ಆ ಕಾಲಕ್ಕೆ. 1930-1940 ಆ ಟೈಮ್ನಲ್ಲಿ ಅವರು ಸರ್ವೆ ಡಿಪಾರ್ಟ್ಮೆಂಟಲ್ಲಿದ್ದು ಕಾಡಿಗೆ ಹೋಗೋರು. ಹಾಗಾಗಿ ವೈಲ್ಡ್ ಲೈಫ್ನೆಲ್ಲಾನು ಆ ಕ್ಯಾಮ್ರಾನಲ್ಲಿ ಎದುರುಗಡೆ ತೆಗೆದಿದ್ದಾರೆ ಫೋಟೋ ಅವರು. ಯಾಕೆಂದರೆ ಅವಾಗ ಇನ್ಯಾವ ಲೆನ್ಸು ಝೂಮು ಏನೂ ಇರಲಿಲ್ಲ ಇವರಿಗೆ. ಕಾಡಲ್ಲಿ ಮಚಾನ್ ಹಾಕಿ ಅದ್ರ ಮೇಲೆ ಕ್ಯಾಮ್ರಾ ಮೌಂಟ್ ಮಾಡಿ ಕಾಯೋರು ಬರೋದಕ್ಕೆ, ಅನಿಮಲ್ ನೀರು ಕುಡಿಯೋಕ್ಕಲ್ಲಿ ಬಂದಾಗ ಇವರು ಅಲ್ಲಿಂದ ತೆಕ್ಕೋಬೇಕು ಫಿಲ್ಮ್ ಹಾಕಿ. ಆ ಥರ ಫೋಟೋಗ್ರಫಿ ಮಾಡಿದಂಥವ್ರು. ಸೊ ಅವರ ಆಶೀರ್ವಾದದಲ್ಲಿ ನಾವು ಇವತ್ತೇನೋ ಒಂಚೂರು ಪಾರು ನಡೆಸ್ತಾ ಇದ್ದೀವಿ ಇಲ್ಲಿ. ಮತ್ತು ಇವರು ಕ್ಯಾಮ್ರಾ ಕಲೆಕ್ಟ್ ಮಾಡ್ತಾರೆ ಅಂತ ಗೊತ್ತಾದಾಗ ನಾವು ಸಹ ಇದ್ರ ಜೊತೆಗೆ ನಿಲ್ಬೇಕು. ಒಬ್ಬೊಬ್ಬರೇ ಕಲೆಕ್ಟ್ ಮಾಡಿದ್ರೆ ಜಾಸ್ತಿ ಆಗಲ್ಲ. ಅದಕ್ಕೆ ನಾವು ಇವ್ರ ಜೊತೆ ಸಾಥ್ ನಿಂತು ನಮಗೆ ಎಲ್ಲಿ ಸಿಗುತ್ತೋ ಕ್ಯಾಮ್ರಾಗಳು ಏನು ಸಿಗುತ್ತೋ ಅಂತ ತೊಗೊಂಬಂದು ಒಂದು ಕಡೆಗೆ ಹಾಕ್ತಾ ಇದ್ದೀವಿ. ಹಾಗಾಗಿ ಇವಾಗ ಇಷ್ಟು ಕ್ಯಾಮ್ರಾ ಆಗಿದೆ, ಇನ್ನೂ ಜಾಸ್ತಿ ಮಾಡಿ ಇದನ್ನು ಜನಕ್ಕೆ ತಪ್ಪಿಸ್ಬೇಕು, ಜನಗಳು ನೋಡಬೇಕು. ಅದು ಎಸ್ಪೆಷಲಿ ಇವತ್ತಿನ ಜನ್ರೇಷನ್ನವರು ದೇ ಶುಡ್ ನೋ ಇದೆಲ್ಲ ಹೇಗೆ ಬಂತು ಈ ಕ್ಯಾಮ್ರಾಗಳು. ಅವ್ರಿಗೆ ಐಡಿಯಾನೇ ಇರಲ್ಲ. ಪಿನ್ ಹೋಲ್ ಕ್ಯಾಮ್ರಾಯಿಂದ ಅವ್ರಿಗೆ ಹೇಳ್ಕೊಡ್ಬೇಕು ನಾವು. ಇಲ್ಲಿ ಹೋದ್ರೆ ಡೈರೆಕ್ಟ್ ಇವಾಗ ಬರ್ತಾರೆ, ಆಟೋನಲ್ಲಿ ಇರ್ತಾರೆ, ಕ್ಲಿಕ್ ಮಾಡ್ತಾರೆ, ತಗೊಳ್ತಾರೆ. ಸೊ ಆ ಒಂದು ಕಲ್ಚರ್ನ ತರಬೇಕು ಅನ್ನೋದು ನಮ್ಮ ಉದ್ದೇಶ. ಅದಕ್ಕೋಸ್ಕರ ಈ ಥರ ಹೆಚ್ಚು ಎಕ್ಸಿಬಿಷನ್ನ ಸಪೋರ್ಟ್ಸ್ ಮಾಡಿ ನಮಗೆ ಮಾಡಿಸಿದ್ರೆ ಹೆಚ್ಚು ಜನಕ್ಕೆ ಇದು ಹಬ್ಬತ್ತೆ ಅನ್ನೋದು ನನ್ನ